ಹಾಯ್ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಡಿಸೈಡ್ ಮಾಡಿ ಎಲ್ಲರೂ ಸವಳಂಗ ವಿಂಡ್ ಮಿಲ್ಲಿಗೆ ಹೋಗೋಣ ಅಂತ ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಸವಳಂಗ ವಿಂಡ್ ಮಿಲ್ ಎಂಟ್ರೆನ್ಸ್ ಇದು. ಎಲ್ಲರೂ ಅಲ್ಲಿಂದ ಬರ್ತಿದ್ದಾರೆ. ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಸವಳಂಗ ವಿಂಡ್ ಮಿಲ್ ಆಫ್ ರೋಡಿಂಗ್ ಫುಲ್ಲು. ಎಲ್ಲರೂ ಸೇರಿ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ನೋಡಿ. ಎಲ್ಲರೂ ವಿಂಡ್ ಮಿಲ್ ಮೇಲೆ ಹೋಗ್ತಾ ಇದ್ದೀವಿ. ಒಂದು 3 ಕಿಲೋಮೀಟರ್ ಇದೆ ಮೇಲೆ. ತುಂಬ ಲೆಂತ್ ಇದೆ, ಹೋಗೋದು ಆಫ್ ರೋಡಿಂಗು ಸಖತ್ತಾಗಿದೆ. ಅಲ್ಲಿ ಹೋಗ್ಬಿಟ್ಟು ವ್ಯೂಸ್ ತೋರಿಸ್ತೀನಿ. ಒಂದು ½ ಕಿಲೋಮೀಟರ್ ಬಂದಮೇಲೆ ಈ ಥರ ಕಾಣಿಸುತ್ತೆ ವಿಂಡ್ ಮಿಲ್ಲು ವ್ಯೂ. ಅಲ್ಲಿ ಹೋದ್ಮೇಲೆ ಇನ್ನೂ ಸೂಪರ್ ಆಗಿದೆ ಮೇಲೆ. ಬಾಬಾ ನೋಡಿ ಯಾವ ಆಕಾರದಲ್ಲಿ ಕಾಣಿಸ್ತಾ ಇದೆ, ದೈತ್ಯವಾಗಿ. ಇಲ್ಲಿಂದಾನೇ ಇಷ್ಟು ದೊಡ್ಡ ಕಾಣಿಸ್ತಿದೆ. ಇನ್ನು ಮೇಲೋದ್ಮೇಲೆ ಇನ್ನೆಷ್ಟು ದೊಡ್ಡ ಇರಬೇಡ. ಸವಳಂಗ ವ್ಯೂ ಪಾಯಿಂಟ್, ವಿಂಡ್ ಮಿಲ್ ವ್ಯೂ ಪಾಯಿಂಟ್ ಇದೆ ನೋಡ್ರಿ. ಎಷ್ಟು ಹತ್ರ ಇದೆ ನೋಡಿ, ಎಷ್ಟು ದೊಡ್ಡ ಇದೆ. ಅಲ್ಲೆಲ್ಲ ಎಷ್ಟು ಹಾಕೊಂಡು ವಿಂಡ್ ಮಿಲ್ಸ್ ಇದೆ. ಅಲ್ಲೂ ಹೋಗ್ಬೋದು ತುದಿಗೆ. ಅಲ್ಲಿಂದನೂ ಚೆನ್ನಾಗಿ ವ್ಯೂಸ್ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಏನಪ್ಪ ಫೇಮಸ್ಸು ಅಂದರೆ ಬಿದ್ದಿರೋ ವಿಂಡ್ ಮಿಲ್ ರೆಕ್ಕೆನೇ ಇಲ್ಲಿ ತುಂಬ ಫೇಮಸ್ಸು. ಇದಕ್ಕೋಸ್ಕರನೇ ಎಷ್ಟೋ ಜನ ಬರೋದು. ಅಲ್ಲಿ ಕುತ್ಕೊಂಡು ಫೋಟೋ ತಕ್ಕೊತಾ ಇರ್ತಾರೆ. ನಾವು ಆಮೇಲೆ ತಗೊಂಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಅದನ್ನು. ಸವಳಂಗ ಬಂದಿದ್ವಲ್ಲ, ಅದಕ್ಕೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಮ್ಯಾಗಿ ತೊಗೊಬಂದಿದ್ವಿ. ಮ್ಯಾಗಿ ಮಾಡ್ರು ಅಂದರೆ ಯಾರೂ ಮಾಡ್ತಿಲ್ಲ, ಅದಕ್ಕೆ ನಾನೇ ಮಾಡಬೇಕು. ಫುಲ್ ದೊಡ್ಡದು ಮ್ಯಾಗಿ ತಂದಿದ್ವಿ. ಅದು ಬಂದುಬಿಟ್ಟು ಕೇಕು. ಬರ್ಡೇ ಬಾಯ್ ಅವನೇ. ಅವ್ನಿಗೆ ಆಮೇಲೆ ಕೇಕ್ ಮಾಡಿಸಿ ಇಲ್ಲ ಮ್ಯಾಗಿ ಮಾಡಿ ಅಂತೂ ಇಂತೂ ಹೆವಿ ಕಷ್ಟಪಟ್ಬಿಟ್ಟು ಬೆಂಕಿ ಹಚ್ಚಿದ್ದೀವಿ ಮ್ಯಾಗಿ ಮಾಡೋಕ್ಕೆ. ಮಾಡ್ತೀವಿಲ್ಲ ಅದಂತೂ ಗೊತ್ತಿಲ್ಲ. ಹೆವಿ ಮಳೆ ಹೊಡಿತೈತೆ. ಮ್ಯಾಗಿನ ಪ್ರೊಟೆಕ್ಟ್ ಮಾಡಕ್ಕೆ ನೋಡಿ ಬೈಕೆಲ್ಲ ತಂದು ನಿಲ್ಸಿದ್ದೀವಿ. ಇವತ್ತು ಮ್ಯಾಗಿ ಅದೇನಾದ್ರೂ ಆಗಲಿ ಮುಂದೆ ಹೋಗ್ಬೇಕು. ವ್ಯೂ ಮಾತ್ರ ಚಿನ್ನಿಯಾಗಿ ಕಾಣಿಸ್ತೈತೆ. ಈ ಕಡೆ ಸೈಡ್ ಅಂದ್ರೂ ಕಾಣಂಗೆ ಇಲ್ಲ. ಆ ರೇಂಜಲ್ಲಿ ಮಳೆ. ಆ ಕಡೆ ಸೈಡ್ ತುಂಬ ವಿಂಡ್ ಮಿಲ್ಸ್ಗಳಿವೆ, ಒಂದು ಕಾಣಿಸ್ತೇನೆ ಇಲ್ಲ ನೋಡ್ರಿ. ಸವಳಂಗ ವಿಂಡ್ ಮಿಲ್ ಪಾಯಿಂಟ್ ಲಾಸ್ಟಿಗೂ ಮುಗೀತು. ನೋಡೋದಾಯ್ತು, ಮ್ಯಾಗಿನೂ ತಿಂದಾಯ್ತು. ಇವಾಗ ಹೊರಡ್ತಾ ಇದ್ದೀವಿ.